ಈ ಸೆಷನ್ನಲ್ಲಿ ನಾವು ಬೆಳಕು ಹೊರಸೂಸುವಿಕೆ ಪರಿಣಾಮ ಮತ್ತು ಬೆಳಕಿನ ಸೂಕ್ಷ್ಮತೆಯನ್ನು ಪರಿಶೀಲಿಸಲು ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನು ಹೇಗೆ ಪರೀಕ್ಷಿಸಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಈ ಸೆಷನ್ನ ಕೊನೆಯಲ್ಲಿ ನೀವು ಡಿಜಿಟಲ್ ಮಲ್ಟಿಮೀಟರ್ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಬೆಳಕಿನ ಸೆನ್ಸಾರ್ ಮತ್ತು ಡಿಜಿಟಲ್ ಮಲ್ಟಿಮೀಟರ್ ಬಳಸಿ ಎಲ್ಇಡಿ ಪರೀಕ್ಷಿಸುವ ವಿಧಾನ, ಬೆಳಕಿನ ಸೆನ್ಸಾರ್ ಪರೀಕ್ಷಿಸುವುದರ ಜೊತೆಗೆ ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನ ಸಂಯೋಜನೆಯಲ್ಲಿ ಪರೀಕ್ಷಿಸಲು ಸಾಧ್ಯವಾಗುತ್ತದೆ. ಡಿಜಿಟಲ್ ಮಲ್ಟಿಮೀಟರ್ ಬಗ್ಗೆ ಕಲಿಯುವ ಮೂಲಕ ಈ ಸೆಷನ್ ಪ್ರಾರಂಭಿಸೋಣ. ಡಿಜಿಟಲ್ ಮಲ್ಟಿಮೀಟರ್ ಅನ್ನ ವೋಲ್ಟೇಜ್, ಕರೆಂಟ್ ಸಾಮರ್ಥ್ಯ, ಪ್ರತಿರೋಧ, ಸೆನ್ಸಾರ್ ಮೌಲ್ಯಗಳು ಮತ್ತು ಪ್ರತಿರೋಧಕ ಮುಂತಾದ ವಿವಿಧ ವಿದ್ಯುತ್ ಪ್ರಮಾಣಗಳನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುತ್ತದೆ. ಡಿಜಿಟಲ್ ಮಲ್ಟಿಮೀಟರ್ ಎನ್ನುವುದು ತಂತ್ರಜ್ಞರು ಮತ್ತು ಎಲೆಕ್ಟ್ರಿಕಲ್ ಎಂಜಿನಿಯರ್ಗಳು ಬಳಸುವ ವಿಶ್ಲೇಷಣಾ ಸಾಧನವಾಗಿದೆ. ಇದು ವೋಲ್ಟೋಮೀಟರ್, ಅಮ್ಮೀಟರ್ ಮತ್ತು ಓಮ್ಮೀಟರ್ನ ವೈಶಿಷ್ಟ್ಯಗಳನ್ನು ಸಂಯೋಜಿಸುತ್ತದೆ. ಇದು ಸಾಮಾನ್ಯವಾಗಿ ಶೋಧಕಗಳು, ಕ್ಯಾಂಪ್ಗಳು ಅಥವಾ ಲೀಡ್ಗಳನ್ನು ಒಳಗೊಂಡಿರುತ್ತದೆ. ಇವುಗಳನ್ನು ಉಪಕರಣದ ಒಳಹರಿವಿನೊಳಗೆ ಸೇರಿಸಲಾಗುತ್ತದೆ. ನಂತರ ಮಾಪನ ಮಾಡಲು ಪರೀಕ್ಷೆ ಮಾಡುವ ಸಾಧನಕ್ಕೆ ಸಂಪರ್ಕಪಡಿಸಲಾಗುತ್ತದೆ. ಬೆಳಕಿನ ಸೆನ್ಸಾರ್ ಬಗ್ಗೆ ಕಲಿಯುವ ನಾವು ಮೊದಲು PN ಜಂಕ್ಷನ್ ಸೆನ್ಸಾರ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. PN ಜಂಕ್ಷನ್ ಸೆನ್ಸಾರ್ 2 ಟರ್ಮಿನಲ್ಗಳನ್ನು ಹೊಂದಿರುವ ಸಿಲಿಕಾನ್ ತುಂಡಾಗಿದೆ. ಟರ್ಮಿನಲ್ಗಳಲ್ಲಿ ಒಂದನ್ನು P ಟೈಪ್ ಮೆಟೀರಿಯಲ್ ಮತ್ತು ಇನ್ನೊಂದನ್ನು N ಟೈಪ್ ವಸ್ತುಗಳೊಂದಿಗೆ ಡೋಪ್ ಮಾಡಲಾಗಿರುತ್ತದೆ. ಅರೆವಾಹಕ ಸೆನ್ಸಾರ್ಗಳಿಗೆ PN ಜಂಕ್ಷನ್ ಮೂಲ ಅಂಶವಾಗಿದೆ. ಸೆಮಿಕಂಡಕ್ಟರ್ ಸೆನ್ಸಾರ್ ಎಲೆಕ್ಟ್ರಾನ್ಗಳ ಹರಿವನ್ನು ಸಂಪೂರ್ಣವಾಗಿ ಒಂದು ದಿಕ್ಕಿನಲ್ಲಿ ಮಾತ್ರ ಸುಗಮಗೊಳಿಸಿವೆ. ಇದು PN ಜಂಕ್ಷನ್ ಸೆನ್ಸಾರ್ ಅಥವಾ ಸೆಮಿಕಂಡಕ್ಟರ್ ಸೆನ್ಸಾರ್ನ ಮುಖ್ಯ ಕಾರ್ಯವಾಗಿದೆ. ಇದನ್ನು ಸುಧಾರಣಾ ಸಾಧನವಾಗಿಯೂ ಬಳಸಬಹುದು. PN ಜಂಕ್ಷನ್ 2 ಪೂರ್ವ ಗ್ರಹಿಕೆ ಪರಿಸ್ಥಿತಿಗಳನ್ನು ಹೊಂದಿರುತ್ತದೆ. ಅವುಗಳು ಮುಮ್ಮುಖ ಮತ್ತು ಹಿಮ್ಮುಖ ಪೂರ್ವ ಗ್ರಹಿಕೆಗಳಾಗಿವೆ. ಫಾರ್ವರ್ಡ್ ಬಯಾಸ್ನಲ್ಲಿ P ಅಂತ್ಯದ ಭಾಗವು ವಿದ್ಯುತ್ ಪೂರೈಕೆಯ ಧನಾತ್ಮಕ ಟರ್ಮಿನಲ್ಗೆ ಸಂಪರ್ಕ ಹೊಂದಿರುತ್ತದೆ. N ಅಂತ್ಯಭಾಗ್ಯ ಋಣಾತ್ಮಕವಾಗಿರುತ್ತದೆ. ಫಾರ್ವರ್ಡ್ ಬಯಾಸ್ ಸವಕಳಿ ಪದರವನ್ನು ಕಡಿಮೆ ಮಾಡುತ್ತದೆ ಮತ್ತು ಜಂಕ್ಷನ್ ಮೂಲಕ ವಿದ್ಯುತ್ ಹರಿವನ್ನು ಅನುಮತಿಸುತ್ತದೆ. ರಿವರ್ಸ್ ಬಯಾಸ್ನಲ್ಲಿ P ಅಂತ್ಯಭಾಗವು ವಿದ್ಯುತ್ ಪೂರೈಕೆಯ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕ ಹೊಂದಿರುತ್ತದೆ. N ಅಂತ್ಯಭಾಗ ಧನಾತ್ಮಕವಾಗಿರುತ್ತದೆ. ರಿವರ್ಸ್ ಬಯಾಸ್ ಸವಕಳಿ ಪದರವನ್ನು ಹೆಚ್ಚಿಸುತ್ತದೆ ಮತ್ತು ವಿದ್ಯುತ್ ಹರಿವನ್ನು ನಿರ್ಬಂಧಿಸುತ್ತದೆ. ರಿವರ್ಸ್ ಬಯಾಸ್ ಕಾನ್ಫಿಗರೇಷನ್ನಲ್ಲಿರುವ PN ಜಂಕ್ಷನ್ ಸೆನ್ಸಾರ್ 400 ನ್ಯಾನೋಮೀಟರ್ನಿಂದ 1000 ನ್ಯಾನೋಮೀಟರ್ ವರೆಗಿನ ವ್ಯಾಪ್ತಿಯಿಂದ ಬೆಳಕಿಗೆ ಸೂಕ್ಷ್ಮವಾಗಿರುತ್ತದೆ. ಇದು ಗೋಚರ ಬೆಳಕನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇದನ್ನು ಬೆಳಕಿನ ಸೆನ್ಸಾರ್ ಆಗಿ ಬಳಸಬಹುದು. ಇದನ್ನು ಸೌರ ಶೆಲ್ ಆಗಿಯೂ ಬಳಸಬಹುದು. PN ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಸ್ಥಿತಿಯನ್ನು ಎಲ್ಲ LED ಲೈಟಿಂಗ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. PN ಜಂಕ್ಷನ್ ಬಯಾಸ್ನಾದ್ಯಂತ ವೋಲ್ಟೇಜನ್ನು ತಾಪಮಾನ ಸಂವೇದಕಗಳು ಮತ್ತು ಉಲ್ಲೇಖ ವೋಲ್ಟೇಜ್ಗಳನ್ನು ರಕ್ಷಿಸಲು ಬಳಸಲಾಗುತ್ತದೆ. ಬೆಳಕಿನ ಸೆನ್ಸಾರ್ ಒಂದು ರೀತಿಯ ಬೆಳಕಿನ ಪತ್ತೆಕಾರಕವಾಗಿದ್ದು, ಸಾಧನದ ಕಾರ್ಯಾಚರಣೆಯ ಕ್ರಮದ ಆಧಾರದ ಮೇಲೆ ಬೆಳಕನ್ನು ವಿದ್ಯುತ್ ಅಥವಾ ವೋಲ್ಟೇಜ್ ಆಗಿ ಪರಿವರ್ತಿಸಲು ಬಳಸಲಾಗುತ್ತದೆ. ಇದು ಬೆಳಕಿಗೆ ಬಹಳ ಸಂವೇದನಶೀಲವಾಗಿರುತ್ತದೆ. ಆದ್ದರಿಂದ ಸೆನ್ಸಾರ್ ಮೇಲೆ ಬೆಳಕು ಬಿದ್ದಾಗ ಅದು ಬೆಳಕನ್ನು ಸುಲಭವಾಗಿ ವಿದ್ಯುತ್ ಪ್ರವಾಹವಾಗಿ ಬದಲಾಯಿಸುತ್ತದೆ. ಉದಾಹರಣೆಗೆ, ಸೌರಕೋಶವು ಬೆಳಕಿನ ಸೆನ್ಸಾರ್ ಆಗಿದ್ದು ಅದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆದರೂ ಸೌರಕೋಶವು ಪ್ರಕಾಶಮಾನವಾದ ಬೆಳಕಿನಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಕೆಲವು ಬೆಳಕಿನ ಸೆನ್ಸಾರ್ಗಳು ಬೆಳಕು ಹೊರಸೂಸುವ ಸೆನ್ಸಾರ್ನಂತೆ ಕಾಣುತ್ತವೆ. ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸುವ ಸಮಯ ಇದು. ಡಿಜಿಟಲ್ ಮಲ್ಟಿಮೀಟರ್ ಬಳಸಿ LED ಪರೀಕ್ಷಿಸುವುದು ನಿಮ್ಮ ಮೊದಲ ಕಾರ್ಯವಾಗಿದೆ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಸೆನ್ಸಾರ್ ಪರೀಕ್ಷೆಯೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ ಮತ್ತು LED ಅಗತ್ಯವಿದೆ. ಮೂಲಭೂತ ಮಲ್ಟಿಮೀಟರ್ ಅಳತೆಗಳು ಕೇವಲ ಆಂಪಿಯರ್ಗಳು, ವೋಲ್ಟ್ಸ್ ಮತ್ತು ನಿರ್ಬಂಧಕಾರಕಗಳಾಗಿವೆ. LED ದೀಪಗಳನ್ನು ಪರೀಕ್ಷಿಸಲು ಸೆನ್ಸಾರ್ ಸೆಟ್ಟಿಂಗ್ನೊಂದಿಗೆ ಮಲ್ಟಿಮೀಟರ್ ಆಯ್ಕೆ ಮಾಡಿ. ಮಲ್ಟಿಮೀಟರ್ ಮುಂಭಾಗದಲ್ಲಿರುವ ಔಟ್ಲೆಟ್ಗಳಿಗೆ ಕೆಂಪು ಮತ್ತು ಕಪ್ಪು ಪರೀಕ್ಷಕಗಳನ್ನು ಸಂಪರ್ಕಿಸಿ. ಕೆಂಪು ಸೀಸವು ಧನಾತ್ಮಕ ಚಾರ್ಜ್ ಆಗಿದೆ, ಕಪ್ಪು ಸೀಸವು ಋಣಾತ್ಮಕವಾಗಿರುತ್ತವೆ. ಅವನ್ನ COM ಎಂದು ಲೇಬಲ್ ಮಾಡಲಾದ ಇನ್ಪುಟ್ಗೆ ಪ್ಲಗ್ ಮಾಡಬೇಕು.
ಕಪ್ಪು ಶೋಧಕವನ್ನ ಕ್ಯಾಥೋಡ್ಗೆ ಮತ್ತು ಕೆಂಪು ಶೋಧಕವನ್ನ ಅನೋಡ್ಗೆ ಸಂಪರ್ಕಿಸಿ. ಎಲ್ಇಡಿನ ಕ್ಯಾಥೋಡ್ ತುದಿಗೆ ಕಪ್ಪು ಶೋಧಕವನ್ನ ಸ್ಪರ್ಶಿಸಿ. ಇದು ಸಾಮಾನ್ಯವಾಗಿ ಚಿಕ್ಕದಾದ ತ್ರಿಶೂಲ ಆಗಿದೆ. ಮುಂದೆ ಅನೋಡ್ಗೆ ಕೆಂಪು ಶೋಧಕವನ್ನ ಸ್ಪರ್ಶಿಸಿ. ಅದು ಉದ್ದವಾದ ತ್ರಿಶೂಲದಂತಿರಬೇಕು. ಕೆಂಪು ಶೋಧಕದ ಮೊದಲ ಕಪ್ಪು ಶೋಧಕವನ್ನ ಸಂಪರ್ಕಿಸಲು ಮರೆಯದಿರಿ, ಯಾಕಂದ್ರೆ ಹಿಮ್ಮುಖವು ನಿಮಗೆ ನಿಖರವಾದ ಅಳತೆಯನ್ನ ನೀಡುವುದಿಲ್ಲ. ಮಲ್ಟಿಮೀಟರ್ನ ಮುಂಭಾಗದಲ್ಲಿರುವ ಡಯಲ್ ಅನ್ನ ಆಫ್ ಸ್ಥಾನದಿಂದ ದೂರ ಸರಿಸಲು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಬೆಳಕಿನ ಸೆನ್ಸಾರ್ ಪರೀಕ್ಷಿಸುವುದು ನಿಮ್ಮ ಎರಡನೇ ಕಾರ್ಯವಾಗಿದೆ. ಈ ಕಾರ್ಯಕ್ಕಾಗಿ ನಿಮಗೆ ಸೆನ್ಸಾರ್ ಪರೀಕ್ಷೆಯೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ ಮತ್ತು ಬೆಳಕಿನ ಸೆನ್ಸಾರ್ ಅಗತ್ಯವಿದೆ. ತೋರಿಸಿರುವ ರೇಖಾಚಿತ್ರವನ್ನು ಉಲ್ಲೇಖಿಸುವ ಮೂಲಕ ಸಾಮಾನ್ಯ ಸೆನ್ಸಾರ್ ಅಥವಾ ಎಲ್ಇಡಿ ಪರೀಕ್ಷೆಗೆ ಹೋಲುವ ಮಲ್ಟಿಮೀಟರ್ಗೆ ಬೆಳಕಿನ ಸೆನ್ಸಾರ್ ಅನ್ನು ಸಂಪರ್ಕಿಸಿ. ಶೋಧಕಗಳು ಹಾಗೂ ಬೆಳಕಿನ ಸೆನ್ಸಾರ್ನ ಟರ್ಮಿನಲ್ಗಳನ್ನು ಸಂಪರ್ಕಿಸುವಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನು ಸಂಯೋಜನೆಯಲ್ಲಿ ಪರೀಕ್ಷಿಸುವುದು ನಿಮ್ಮ ಅಂತಿಮ ಕಾರ್ಯವಾಗಿದೆ. ಈ ಕಾರ್ಯವನ್ನು ನಿರ್ವಹಿಸಲು ನಿಮಗೆ ಡಿಜಿಟಲ್ ಮಲ್ಟಿಮೀಟರ್ ಅಥವಾ ಮಿಲಿ ವೋಲ್ಟಿಮೀಟರ್, ಬೆಳಕಿನ ಸೆನ್ಸಾರ್, ಸೂಕ್ತವಾದ ಕರೆಂಟ್ ನಿರ್ಬಂಧಕ ಪ್ರತಿರೋಧಕದೊಂದಿಗೆ ಎಲ್ಇಡಿ, 6 ವೋಲ್ಟ್ ಬ್ಯಾಟರಿ ಅಥವಾ ಡಿಸಿ ವಿದ್ಯುತ್ ಸರಬರಾಜು ಮತ್ತು ಕಂಟ್ರೋಲ್ ಸ್ವಿಚ್ ಅಗತ್ಯವಿದೆ. ಎಲ್ಇಡಿಯಿಂದ ಬೆಳಕನ್ನು ಅದರ ಸಂವೇದನಾ ಭಾಗದಲ್ಲಿ ಬೀಳುವಂತೆ ವ್ಯವಸ್ಥೆ ಮಾಡುವ ಮೂಲಕ ಬೆಳಕಿನ ಸೆನ್ಸಾರ್ ಅನ್ನು ನೈಜ ಕಾರ್ಯಾಚರಣೆಗಾಗಿ ಪರೀಕ್ಷಿಸಬಹುದಾಗಿದೆ. ನಿಮಗೆ ತೋರಿಸಿರುವಂತೆ ಸರ್ಕ್ಯೂಟ್ನಲ್ಲಿ ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನು ಸಂಪರ್ಕಿಸಿ. ಸರ್ಕ್ಯೂಟ್ ಅನ್ನು ಆನ್ ಮಾಡಿ ಮತ್ತು ಮೀಟರ್ನಲ್ಲಿ ವಿಚಲನ ಅಥವಾ ಅಳತೆಯನ್ನು ಪರಿಶೀಲಿಸಿ. ನಾವೀಗ ಬೆಳಕು ಹೊರಸೂಸುವಿಕೆ ಪರಿಣಾಮ ಮತ್ತು ಬೆಳಕಿನ ಸೂಕ್ಷ್ಮತೆಯನ್ನು ಪರಿಶೀಲಿಸಲು ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನು ಹೇಗೆ ಪರೀಕ್ಷಿಸಬೇಕು ಎಂಬುದನ್ನು ಕಲಿಯುವ ಸೆಷನ್ ಅಂತ್ಯವನ್ನು ತಲುಪಿದ್ದೇವೆ. ಈಗ ನೀವು ಡಿಜಿಟಲ್ ಮಲ್ಟಿಮೀಟರ್ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಬೆಳಕಿನ ಸೆನ್ಸಾರ್ ಮತ್ತು ಡಿಜಿಟಲ್ ಮಲ್ಟಿಮೀಟರ್ ಬಳಸಿ ಎಲ್ಇಡಿ ಪರೀಕ್ಷಿಸುವ ವಿಧಾನ, ಬೆಳಕಿನ ಸೆನ್ಸಾರ್ ಪರೀಕ್ಷಿಸುವುದರ ಜೊತೆಗೆ ಎಲ್ಇಡಿ ಮತ್ತು ಬೆಳಕಿನ ಸೆನ್ಸಾರ್ ಅನ್ನು ಸಂಯೋಜನೆಯಲ್ಲಿ ಪರೀಕ್ಷಿಸಲು ಸಾಧ್ಯವಾಗುತ್ತದೆ.